ಏ ಗೋಣ್ ತಿರುಗುತ್ತಾವೆ ಸಣ್ಣದು ಒಂದು ದೊಡ್ಡದವು ಫ್ರೈ ಮಾಡ್ತಾರೋ ಸಾರು ಮಾಡ್ತಾರೋ ಎಲ್ಲ. Guys, welcome back to Mr. Ansasa YouTube channel. ಇಬ್ರು ನಳ ಮಹಾರಾಜ ಹೇಳ್ತೀವಿ, ಯಾಕಂದ್ರೆ ಇವತ್ತು ಫುಲ್ ಎಲ್ಲರಿಗೂ ಇಬ್ಬರೇ ಅಡುಗೆ ಮಾಡಾಕತ್ತೀವಿ. ಇವತ್ತು ಸಂಡೇ ಅಲ್ಲ, ನಾನ್ ವೆಜ್ ತಂದಿತ್ತು. ಸೊ ಅದಕ್ಕಂತೇಳಿ ಇಷ್ಟೊತ್ತು ನಾನು ಬಿರಿಯಾನಿ ಪ್ರಿಪೇರ್ ಮಾಡಿ ಹೋಗ್ತೀನಿ, ಸುತ್ತ ಗ್ರೇವಿ ಪ್ರಿಪೇರ್ ಮಾಡೋಗ್ತಾ. ಎರಡು ಸಪ್ರೇಟ್ ಎರಡು ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಇಷ್ಟೊತ್ತು ಮಾಡಿದ್ವಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಕಡೆ ಬಿರಿಯಾನಿ ಆಗ್ಬಿಟ್ಟೈತಿ, ಈ ಕಡೆ ಗ್ರೇವಿ ಆಗ್ಬಿಟ್ಟೈತಿ. ನೀರು ಹಾಕ್ಕೊಂಡು ಹಾಕ್ಬಂಬದ್ರು ಕಾದೈತಿ ನೋಡಿ ಮ್ಯಾಲಿನ ನೀರು ಸರಿಸ್ಬಿಡು, ಚೆಲ್ಬಿಡು ತೊಳೆದು. ಹಿಂಗೆ ಮಾಡೋಣ, ಹೋಗು ಬಿಡು. ಓಕೆ, ಸ್ವಲ್ಪ ಕುದಿಸ್ಬಿಡು, ಸಾಕು. ನೀರು ಇಷ್ಟ ಅದಲ್ಲ ಭಾಳ ಇಷ್ಟ. ಈ ಸೈಡ ಇದು ಬಿರಿಯಾನಿ ಗ್ರೇವಿ ರೆಡಿ ಆಗ್ಬಿಟ್ಟೈತಿ. ಈ ಕಡೆ ಇದು ಗ್ರೇವಿ, ಇದು ಬಿರಿಯಾನಿ ಅಂದ್ರೆ ಇದ್ರೊಳಗೆ ನೆಕ್ಸ್ಟ್ ಅಕ್ಕಿ ಹಾಕುಮು. ಇದು ಹಿಂಗೆ ಸಾರು ಸೈಡಿಗೆ ತಿನ್ನಾಕಿರ್ತೈತಿ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಮರೆತು ಬಿಟ್ಟು ನಾವು ಈಗ ತರಿಸಿದ್ವಿ, ಖಾಲಿಯಾಗಿತ್ತು. ಸೊ ಮ್ಯಾಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ತಿರುಗಿಡಾಗ್ಬಿಟ್ಟು ಒಂದು ಇನ್ನೂ ಸ್ವಲ್ಪ ಕಮ್ಮಿ ಹಾಕಿ ಬಿಡು, ಇಲ್ಲ ಹಾಕಿ ತಿರುಗಿಬಿಡು, ಅದಕ್ಕೊಂದು ಹಾಕಿ ತಿರುಗಿಬಿಡು. ಈಗ ಬಿರಿಯಾನಿಗೆ ರೈಸ್ ರೆಡಿ ಆಗೈತಿ. ಒಂದು 75% ಕುಂತೈತಿ. ಇದು ಬಿರಿಯಾನಿದು ಮಸಾಲ ರೆಡಿ ಆಗ್ಬಿಟ್ಟೈತಿ. ಇದು ಒಂದು ಗುಂಡಿಗೆ ತೊಗೊಂಡು ನಾನು, ಗುಂಡಿಗೆ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಫಸ್ಟ್ ಕ್ಲಾಸು ತಳದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಕ್ಕಿ ಇದಕ್ಕೆ ಹಾಕ್ಕೊಂಡು ಹಿಡ್ಕೊಳ್ಳೇನು ಇಲ್ಲ ಅದ್ರ ಮ್ಯಾಗ ಮಸಾಲ ರೆಡಿ ಆಗುತ್ತೈತಿ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಟೆಪ್ ಅಕ್ಕಿ ಹಾಕೊಳ್ಳೋದು. ಕೊತ್ತಂಬರಿ ಸ್ಟೆಪ್ ಬೈ ಸ್ಟೆಪ್ ಬಿರಿಯಾನಿ ಇದು. ಓಕೆ ಗೈಸ್, ಈಗ ನಮ್ಮ 3 ಸ್ಟೆಪ್ ಕಂಪ್ಲೀಟ್ ಆಗ್ಯಾವ. ಲಾಸ್ಟಿಗೆಲ್ಲ ಅನ್ನ ಹಾಕಿ ಮೇಲೆ ಉಳಿದಿದ್ದ ಗ್ರೇವಿಯೆಲ್ಲ ಹಾಕಾಗ್ಬಿಡ್ತೀನಿ. ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಪ್ಲೇಟ್ ತೊಗೊಂಡು. ಓಕೆ, ಅದು ಇದು ಹಿಂಡಿ ಕಲ್ಕೊಡು, ಇಲ್ಲಿಗೆ ಒಂದು ದೊಡ್ಡದೊಂದು ಕಲ್ಕೊಡು ತಗೋಯಿದೆ. ಮುಚ್ಚಿ ಬಿಡ್ಬೇಕು ಫುಲ್ ಪ್ಯಾಕ್. ಸ್ಲೋ ಇಟ್. ಎಷ್ಟು ನಿಮಿಷ ಬಿಡ್ಬೇಕಿದು? 10 ನಿಮಿಷ. ಬಿರಿಯಾನಿ ಈ ಕಡೆ ಬಿರಿಯಾನಿ ಎಲ್ಲ ನಂದು ನನಗೆ ಬಿರಿಯಾನಿ. ಫೈನಲಿ ಬಿರಿಯಾನಿ ರೆಡಿ ಆಗೈತಿ. ನೋಡ್ದಂಗೆ ಆಗೈತಿ. ವಾವ್, ಘಮ ಘಮ ಇನ್ನು ಮಿಕ್ಸ್ ಮಾಡಿಂದ ಕಾಣುತ್ತಾರೆ. ವಾವ್. ಅಕ್ಕಿ ಅಂತೂ ಬರೋಬ್ಬರಿ ಕುದ್ದಾವಿಲ್ಲಪ್ಪ. ಓಹ್, ಪರ್ಫೆಕ್ಟ್. ರೊಟ್ಟಿ ಪಟ್ಟಿ ನಡೆಯಲ್ಲ ಅಂತ ಸೀದಾ ಬಿರಿಯಾನಿನೇ ಬೇಕಂತ ನಿಂತಾಳೆ ಈಗ. ಫಸ್ಟ್ ಬಿರಿಯಾನಿನೇ ಸೀಸನ್. ಹಾಂ, ಸ್ಟೆಪ್ ಬೈ ಸ್ಟೆಪ್ ಐತೆ ರೈಸ್. ಒಂದು ಸ್ಟೆಪ್ ರೈಸ್, ಒಂದು ಸ್ಟೆಪ್ ಚಿಕನ್.
ಸ್ಪೆಷಲ್ ಬಿರಿಯಾನಿ ಫಾರ್ ಮಮ್ಮಿ. ಬರೋ ರೈಸ್ ಆಗಲ್ಲ. ಓಕೆ, ಇವತ್ತು ಬಿರಿಯಾನಿ ದೀಪಾವು ತಿನ್ಸಾಕತ್ತೀವಿ. ನಮ್ಮ ಪರ್ಮಿಷನ್ ಕೊಟ್ಟಾಳ. ಅದಕ್ಕೆ ದೀಪಾ ಬಾವಿ ಇಲ್ಲಿ ಮೇಡಮ್ ಅವ್ರಿಂದ ಅವ್ರದ್ದು ಫೇವ್ರೇಟ್ ಕೋಳಿ ರೊಟ್ಟಿ ಎಲ್ಲಿ ಮಂಗಳೂರಲ್ಲಿ ತರ್ಸಾಳ ಅವ್ರ ಅಣ್ಣನ ಕೈಲಿ. ಸೊ ನಾವು ಫಸ್ಟ್ ರೊಟ್ಟಿ ಅನ್ನ ಎಲ್ಲ ರೊಟ್ಟಿ ಸಾರೆಲ್ಲ ಹೊಡೆದು ಆಮೇಲೆ ಬಿರಿಯಾನಿ ಕೈ ಹಚ್ತೀವಿ. ಹೆಂಗಾಗಿತ್ತು ಬಿರಿಯಾನಿ? ಮಣಗಣ್ಣ, ಥ್ಯಾಂಕ್ ಯು. ಐಸ್ ಇದ್ರಗಿನ ಹೆಚ್ಚಿಂದ ಏನೈತಿ ತಿಂದು ಮಸ್ತ್ ಆಗೈತೆ ಅಂದ್ಬಿಟ್ರೆ ಅದೇ ಖುಷಿ ಅಡುಗೆ ಮಾಡಿದವ್ರಿ. ನಮ್ಮ ಮನ್ಯಾಗ ಸುಂದ ತಿಂದಷ್ಟು ಚಿಕನ್ ಯಾರೂ ತಿನ್ನಲ್ಲ ನೋಡ್ರಿ. ಎಷ್ಟು ಹಾಕೊಂಡಾಳಕಿ ಬಾಬಾ ತುಂಬೈತಿ ತಾಟ. ಚಿಕನ್ ಮಾಡು ಅಂತ ಹಾಂ ಸಾರು ಬರೀ ಬಡ್ಕೊಳ್ಳೋದು, ತಿನ್ನೋದಿಲ್ಲ. ನೋಡಲ್ಲಿ ಮಳೆ ಹೆಂಗೈತಿ, ಫುಲ್ಲು ಭಾರಿ ಬರ್ತೀವಿ. ಈ ಕಡೆ ಎಲ್ಲ ಕ್ಲಿಯರ. ನಮ್ಮ ಮನೆಗೆ ಮ್ಯಾಲೆ ಹತ್ರ ದಬಾಶಿ ಬೀಳ್ತಾವೆ. ಬಟ್ರಿ ಕಡೆ ಭಾರಿ ಬರತೈತಿ. ಮಳೆ ಬರೋಕೆ ಸ್ಟಾರ್ಟ್ ಆಗೈತಿ. ಇಲ್ಲಿ 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 ನಮ್ಮವ್ವ ಏನಿಟ್ಟಾಳಂದ್ರಿ ನೀರು ಇಟ್ಟಾಳ ಗುಬ್ಬಿಗೆ ಕುಡಿಯಾಕ. ಇದು ಸ್ಟ್ಯಾಂಡು ಕುಂದ್ರಾಕ, ಇಲ್ಲಿ ಕಾಳು ತಿನ್ನಾಕ. ಇಲ್ಲಿನ ಹಿಂಗೆಲ್ಲ ತಿನ್ಬೋದವು ನೋಡ್ರಿ. ಇಷ್ಟೆಲ್ಲ ತಲೆ ಓಡಿಸಾಳ ನಮ್ಮವ್ವ. ಮಳೆ ಬರಾಗುತ್ತು, ಓಡ್ಬೇಕು ನಾವೀಗ. ಬಿಡಾಗುತ್ತು ಮಳೆ. ಫುಲ್ ರೋಡ್ ನೋಡೆಲ್ಲ ಕಸ ಬಸ ಎಲ್ಲ ಹರ್ಕೊಂಬಂದ್ಬಿಟ್ಟೈತಿ. ಹೊಜ್ಜೈತಿ. ಮಳೆ ಬರ್ಬೇಕು. ನಮ್ಮ ಹೊಲಕ್ಕೆ ತೊಗರಿ ಬಿತ್ತೀವಲ್ಲ. ಈಗ ಚಿಕನ್ ಬಿರಿಯಾನಿ ತಿಂದು ಸುಧಾರಿಸ್ಕೊಳ್ಳು ಮನೋದ್ರಾಗ ನಮ್ಮಪ್ಪರು ಮತ್ತು ಮೀನಾ ತಂದುಬಿಟ್ಟಾರ ಬರಾಗ. ನಮ್ಮೂರು ಹೊಳಿ ಮೀನ ಒಂದಿಟ್ಟು ಸಣ್ಣದವು ಒಂದಿಟ್ಟು ದೊಡ್ಡದವು. ಫ್ರೈ ಮಾಡ್ತಾರೋ ಸಾರು ಮಾಡ್ತಾರೋ ಎಲ್ಲ ಅದು ನಮ್ಮ ಹೋಗಿಬಿಟ್ಟಿದ್ದು. ನಮಗಂತೂ ಸಾಕಾಗೈತಿ ಈಗ ನಾನ್ ವೆಜ್ ತಿಂದು ಇದನ್ನು ತಿನ್ನು. ಅಲ್ಲಿ ಹೋದ್ರೆ ಈ ಥರ ಫ್ರೆಶ್ ಮೀನಾ ಸಿಗಲ್ಲ. ತೊಳ್ಯಾಕಿಗೆ ನಮ್ಮವನು ಜಾಯ್ನ್ ಆಗುತ್ತಾ. ನಮ್ಮ ಅಪ್ಪ ನಮ್ಮ ಇಬ್ಬರು ಸೇರಿ ತೊಳ್ಕೊ. ಹಾಂ, ಫ್ರೆಶ್ ಮೀನು. ಯಾಕಂದ್ರೆ ನಮ್ಮ ಊರಾಗ ಹೊಳಿ ಐತಲ್ಲ, ಜಸ್ಟ್ ಹೊಳಿಯಿಂದ ಸಂಜೆನ ಬಲಿ ಹಾಕಿ ಹಿಂಗೆ ಹಿಡ್ಕೊಂಬಂದಿರುವಂಥದ್ದು. ಫ್ರೆಶ್ ಇರ್ತಾವೆ, ತಿನ್ಬೇಕು. ಇಲ್ಲಿ ಮಿಸ್ ಮಾಡಲ್ಲ ನಾನ್ ವೆಜ್ ತಿನ್ನಾಗುತ್ತೀವಿ. ಇದ್ದೇ ಏನಾರ ಬೆಂಗಳೂರಾಗ ತಿಂದಿದ್ರೆ ನಮಗೆ ಗತಿ. ಈ 3 ದಿನ ಕಂಟಿನ್ಯೂ ತಿಂದುಬಿಟ್ರೆ ಏನಾರ ಒಂದು ಚಲೋ ಆಗ್ಬಿಡೋದು. ದವಾಖಾನೆಗೆ ಓಡ್ತಿದ್ವಿ. ಬಟ್ ಇಲ್ಲೇನೂ ಆಗುತ್ತಿಲ್ಲ, ಯಾಕೆ ಗೊತ್ತಿಲ್ಲ. ಆದ್ರೆ ಸ್ವಲ್ಪ ಕಪ್ಪ ಆಗುತ್ತೀವಿ ಬಿಟ್ರೆ ಹೆಲ್ತ್ ಮಸ್ತ್ ಐತಿ ಊರಾಗ. ಎಷ್ಟರ ತಿನ್ನು ಎಷ್ಟರ ಬಿಡ್ರಿ ಕರೆಕ್ಟ್ ಇದೀವಿ. ಊರಾಗಿದ್ದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು ಅಂದ್ರೂ ಆರೋಗ್ಯ ಹದಗೆಡ್ತಿತ್ತು. ನೀರು ನಾನು ಚಹಾ ಕೊಡು. ಚಹಾ ಒಬ್ಬಗೆ ಕುಡಿತೇನು? ಹಾಕಿಟ್ಟು ತಮ್ಮ ಪದಗಳಿಗೆ ಸಿಗದ ಗುಣದವಳು. ಇಲ್ಲೊಂದು ನಾಯಿ ಐತ್ರಿ. ನಾಯಿಗೆ ಮುಖಕ್ಕೆ ಒಂದು ಡಬ್ಬಿ ಸಿಕ್ಕೊಂಬಿಟ್ಟೈತಿ. ಇದ್ರ ಡಬ್ಬಿಲಿ ಅದು ಬೆಣ್ಣೆ ಬಿಸ್ಕಿಟಿನ ಡಬ್ಬಿ ಅಂತಾರಲ್ಲ, 5 ರೂಪಾಯಿಗೆ ಒಂದು ಬೆಣ್ಣೆ ಬಿಸ್ಕಿಟ್ ಸಿಗ್ತಾವಲ್ಲ, ಅದ್ರ ಡಬ್ಬಿ ಒಂದು ಸ್ವಲ್ಪ ಚೂರು ಅದ್ರೊಳಗೆ ಉಳಿಸಿ ಡಬ್ಬಿ ಒಗೆದು ಬಿಟ್ಟಾರ. ಅದು ಸೀದಾ ಅದ್ರೊಳಗೆ ಬಾಯಿ ಹಾಕಿ ತಿನ್ನಕ್ಕೆ ಹೋಗೈತಿ. ಫುಲ್ ಡೀಪಾಗಿ ಹಾಕಿ ಸಿಗಿಸ್ಕೊಂಬಿಟ್ಟೈತಿ. ಸೊ ನಾವೆಲ್ಲರೂ ಸೇರಿ ಅದನ್ನು ಇವತ್ತು ರೆಸ್ಕ್ಯೂ ಮಾಡ್ಬೇಕು ಅಂದ್ಕೊಂಡಿವಿ. ಡೇದಾಗ ಮಾಡ್ತಿದ್ವಿ. ಡೇದಾಗ ಭಾಳ ಓಡಾಡ್ತದು. ಈಗ ಸ್ವಲ್ಪ ಕತ್ತಲ್ದಾಗಾದ್ರೆ ಸ್ವಲ್ಪ ಕಣ್ಣು ಡಿಮ್ ಕಾಣ್ತಾವಂತೇಳಿ ಈಗ ಇಂಥ ಇಲ್ಲಿ ಒಳಗೆ ಹೋಗೈತಿ. ಈಗ ಅದು ಅಲ್ಲಿಂದ ಇದೆಲ್ಲ ಓಡಾಡಿ ಹಿಡಿದು ಅದನ್ನು ಉಳಿಸ್ಬೇಕು ಇವತ್ತು. ಬರ್ರಿ ಬಿಡಬಾರ್ದು ಅದನ್ನ. ಬಾ ಬಾ ಹಿಡ್ಲೆ ಏ ಹಿಡಿಲೆ ಅಷ್ಟೇ ಏ ಮ್ಯಾಗೆ ಬಾ. ಮಾರಿಯಲ್ಲ ತಟ್ಟಿ ಹಿಡಿಲ್ಲ ಹಂಗೆ ಬರ್ಲದು. ಡಬ್ಬಿ ಸಿಕ್ಕೋದೆ ತೋಡ್ರಿ. ಸಮಾಧಾನ ಮಾಡ್ರಿ. ಏನ ತೆಗಿದ್ ಬಾರೋ ಮರ ಇಲ್ಲಿ ಹಿಡ್ಕೊಬಾರಿ. ಹಂಗೆ ಬರ್ಲದು. ಕಟ್ ಮಾಡ್ಬೇಕು. ಪಕಡ್ತು.
ಬರಲ್ಲದು ಹಂಗೆ ಭಾಳ ಕೆಟ್ಟ ಸಿಗಿಸ್ಕೊಂಡೈತಿ ತಮ್ಮ ನಿನ್ಕಿನ ಅಂಬೆ ಬೇಸಿ ನೋಡಿ ಬಾ ಪಕ್ಕಡಿಲ್ಲ ಪಕ್ಕಡ್ ಹುಡ್ಕ್ಯಾಡ ಹಿಂಗೆ ಹೊಡಿಯೋದನ್ನ ಹಿಂಗೆ ಮುರಿ ಪಕ್ಕಡ್ತಾರ ಮರ ಹುಡ್ಕ್ಯಾಡ್ರೆ ಸುಂತ ಹುಡ್ಕ್ಯಾಡ ಯಾಕೆ ಕೂತಿ ನೀನು ಇಲ್ಲ ನೋಡಿ ಇಲ್ಲಿ ಬರಾಗ ಬಿಡು 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 ಇಷ್ಟು ಇಲ್ಲೇ ಕಟ್ ಏ ಆಮೇಲೆ ಇದು ತೆಗಿಯಕ್ಕಾಗಲ್ಲ ಏ ಗೋಣ್ ತಿರುಗುತ್ತ ಬರೀ ಕೊಯ್ಯಪ್ಪ ಬಂದ್ಬಿಡ್ತ ಅರಿಬೇಡ ಗೋಣ್ ಬ್ಯಾನೆ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಹಂಗ ಇದು ಮಾಡ್ಕೋತ ಬಾ ಏಣ ನೀ ಸ್ವಲ್ಪ ಎದ್ದೇಳು ಪ್ರೇಮೋಣ ಅಲ್ಲಿ ನಾಯಿ ಉಳಿತು ಸ್ವಲ್ಪ ಅದು 2-3 ದಿನದಲ್ಲೇ ಊಟ ಎಲ್ಲ ಹಂಗೆ ಬಿದ್ದಿತ್ತು ಡಬ್ಬ್ಯಾಗ ಮಾರಿ ಸಿಕ್ಕೊಂಡ್ಬಿಟ್ಟಿತ್ತು ಅದ್ರ ನಾರ ಗೊತ್ತಿತ್ತು ಕಿವಿ ಕೊಳತಿತ್ತು ಅದ್ರದ್ದು ಇಲ್ಲ ಕಿವಿ ಕೊಳತಿತ್ತು ನಾರ ಗೊತ್ತಿತ್ತು ಕಿವಿ ಕೊಳತು ನಮ್ಮ ರೆಸ್ಕ್ಯೂ ಟೀಮ್ ಇಲ್ಲೇ ಐತಿ ಮುಬಾರಕ್ ಅಂತೇಳಿ ಪ್ರೇಮು ಅಂಡ್ ಮುಬಾರಕ್ ಏನು ಮಾಡಿಲ್ಲ ಮತ್ತೆ ಓಡ್ಸ್ಯಾನ ನಾ ಕಡೆ ಅಂಬೆ ಸ್ವಲ್ಪ ಅಂಜಿ ಬಜಿ ತರಕ್ ಹೋಗಿದ್ದ ಅದನ್ನ ಹಿಡಿದ್ವಿ ಯಾರ ಮನ್ಯಾಗ ನೀವು ಡಬ್ಬಿ ಗಿಬ್ಬಿ ಸ್ವೀಟಿನ ಏನಾರ ಒಯ್ಯಬೇಕಂದ್ರೆ ಬೂಚ್ ಹಾಕಿ ಹೋಗಿರಿ ಹಂಗೆ ಓಪನ್ ಬಿಟ್ರಂದ್ರೆ ನಾಯಿಗಳು ಸಿಗಿಸ್ಕೊಂಡು ಮಾಡ್ತಿರ್ತಾರ ಸೊ ಅದಕ್ಕೆ ಬೂಚ್ ಹಾಕಿ ಹೋಗಿರಿ ಮನೆಯಿಂದ ಯಾರು ಡಬ್ಬಿ ಗಿಬ್ಬಿ ಹೆಂಗಿತ್ತಂದ್ರೆ